ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. ಗುರುಜಿರು, ನೀವು ಆಗಲೇ ಹೇಳ್ತಾ ಇದ್ರಿ ಮಹಿಳೆಯರಿಗೆ ಅಂತ ಹೇಳಿ. ಮಹಿಳೆಯರು ಕೆಲವೊಂದಿಷ್ಟು ವಾದಗಳು ಕೂಡ ಬಂತು, ಕಾನೂನಾತ್ಮಕವಾಗಿ ಅದು ಒಪ್ಕೊಳ್ಳುವಂಥ ಮಾತೆ, ಅವ್ರಿಗೂ ಕೂಡ ಅವಕಾಶ ಇದೆ ಅಂತ ಹೇಳಿದ್ರು. ಅದು ಏಜ್ ಲಿಮಿಟ್ ಅಂತ ಕೊಟ್ಟಿದ್ದಾರೆ. ಹೌದು, ಆಯಿತು. ಈಗ ಮಹಿಳೆಯರೇ ಮಾಲೆನ ಹಾಕಿಬಿಟ್ರೆ ಏನಾದರೂ ಅಶುಭನ? ಹಾಗಾದರೆ ವೈಜ್ಞಾನಿಕ ಹೊರತುಪಡಿಸಿ ಯಾವುದೇ ರೀತಿ ಅಶುಭ ಇಲ್ಲ ನನ್ನ ಲೆಕ್ಕಾಚಾರದಲ್ಲಿ. ಎಲ್ಲರಿಗೂ ಆದ್ಯತೆ ಇದೆ. ಒಂದಷ್ಟು ಸಮಸ್ಯೆಗಳು ಬರಬಾರ್ದು ಅನ್ನುವಂಥ ಕಾರಣಗಳಿಂದ ಒಂದಷ್ಟು ಅವ್ರನ್ನ ನಿಷಿದ್ಧ ಮಾಡಿರುವಂಥದ್ದು ನಾವು ನೋಡಬಹುದು. ಯಾಕಂತ ಹೇಳಿದ್ರೆ ನಾನು ಆಗಲೇ ಹೇಳ್ತಾ ಇದ್ದೆ, ಮಕ್ಕಳ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು, ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು, ಒಂದಷ್ಟು ಪ್ರಕೃತಿ ಮತ್ತು ಒಂದಷ್ಟು ದೇಹದಲ್ಲಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ವ್ಯತ್ಯಾಸಗಳು ಆಗಬಾರ್ದು ಅನ್ನುವಂಥದ್ದು ಒಂದಷ್ಟು ಕಾರಣಗಳನ್ನು ಮುಖ್ಯವಾಗಿ ಇಲ್ಲಿ ಕೊಡಬಹುದು. ಅಲ್ಲಿ ಆಗಿನ ಕಾಲದಿಂದನೂ ಬಂದಂಥ ಒಂದಷ್ಟು ಪದ್ಧತಿಗಳು, ಒಂದಷ್ಟು ಕಾಡುಗಳಲ್ಲಿ ಹೋಗಿ ಭಗವಂತನ ದರ್ಶನ ಮಾಡಬೇಕಾಗಿತ್ತು. ಅಲ್ಲಿ ಹುಲಿ, ಸಿಂಹ, ಹೆದರಿಕೆ ಇವೆಲ್ಲವೂ ಆಗ್ತಾ ಇತ್ತು. ಸೊ ಗಂಡಸರಾದರೆ ಹೆಂಗೋ ಅದನ್ನು ಸಾಧನೆ ಮಾಡಿಕೊಂಡು ಮೇಲೆ ಬೆಟ್ಟವನ್ನು ಹತ್ತಿ ಹೋಗಿ ದರ್ಶನವನ್ನು ಮಾಡುವಂಥದ್ದು ಒಂದು ಕಾರಣ. ಎರಡನೇದು, ಆ ಮೆಟ್ಲುಗಳು ನೋಡಿದ್ದೀರ, 18 ಮೆಟ್ಲುಗಳು, ಅದು ಭಾಳಷ್ಟು ಎತ್ತರವಾದಂಥ ಮೆಟ್ಲು. ಯಾಕಂತ ಹೇಳಿದ್ರೆ ಅದು ಒಂದು ಮೆಟ್ಲಿಂದ ಇನ್ನೊಂದು ಮೆಟ್ಲಿಗೆ ಹತ್ತುವಾಗ ಏನಾದರೂ ಆರೋಗ್ಯದ ಮೇಲೆ ಏನಾದರೂ ತೊಂದರೆ ಆಗಬಹುದು, ಗರ್ಭಕೋಶಕ್ಕೆ ಸಮಸ್ಯೆಗಳು ಬರಬಹುದು ಅನ್ನುವಂಥದ್ದು ಇದು ಒಂದು ಸೈಂಟಿಫಿಕ್ ಆಗಿರುವಂತಹ ವಿಚಾರ ಆಗಿರುತ್ತೆ. ಇದನ್ನು ನಾವು ಗಮನಿಸಲೇಬೇಕಾಗತ್ತೆ. ಮತ್ತು ಇನ್ನೊಂದು, ಆಡಳಿತ ಮಂಡಳಿಯಿಂದ ಒಂದಷ್ಟು ಸಮಸ್ಯೆಗಳು ಅವರ ಹೇಳಿಕೆ ವಿಚಾರದಲ್ಲಿ. ಈಗ ಸಾಮಾನ್ಯವಾಗಿ ನಮಗೆ ಪ್ರತಿ ಮಾಸದ ಏನು ಸಮಸ್ಯೆಗಳು ಬರುತ್ತೆ ಮಹಿಳೆಗೆ, ಅದು ದೇವಸ್ಥಾನದ ಒಳಗಡೆ ಹೋದ ಮೇಲೆ ಸಮಸ್ಯೆ ಆದರೆ ಹೇಗೆ? ಅವ್ರಿಗೆ ಈಗಲೇ ಆಗುತ್ತೆ ಅಥವಾ ನಾಳೆನೇ ಸಮಸ್ಯೆ ಇದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅದು ಒಂದು ಸಮಸ್ಯೆಯಿಂದನೂ ನಿಷಿದ್ಧ ಮಾಡಿರುವಂಥದ್ದು ದೇವಸ್ಥಾನದಲ್ಲಿ ಕಾರಣ ಆಗಿರುತ್ತೆ. ಹಾಗಾಗಿ ಏನಾದರೂ ಚಿಕ್ಕ ಮಕ್ಕಳಿಗೆ, ಏನು ಒಂದು 15 ವರ್ಷದ ಒಳಗಡೆ ಇರುವಂಥ ಮಕ್ಕಳಿಗೆ, ಮತ್ತು ಒಂದಷ್ಟು ಮೈಲಿಗೆ ನಿಂತಿರುವಂಥವ್ರಿಗೆ, ಸೊ ಅದು ಮೊದಲಿಂದನೂ ಇದೆ ದರ್ಶನ ಮಾಡುವಂಥದ್ದು. ಸೊ ಈಗ ಏನಾಗಿದೆ, ಕೋರ್ಟಿಂದ ಹಾಡಾಗಿರೋದ್ರಿಂದ ಹೋಗುವಂಥದ್ದು ಎಲ್ಲರಿಗೂ ಆದ್ಯತೆ ಮತ್ತು ಪರ್ಮಿಷನ್ ಕೊಟ್ಟಿರುವಂಥದ್ದಿದೆ. ಸೊ ಒಂದು ಪೂಜೆ ಪುನಸ್ಕಾರಗಳಲ್ಲಿ ಯಾವುದೇ ರೀತಿಯಾದಂಥದ್ದು ಇವ್ರು ಮಾಡಬೇಕು ಅವ್ರು ಮಾಡಬಾರ್ದು ಅನ್ನುವಂಥದ್ದು ಏನಿಲ್ಲ. ದೇವರಿಗೆ ಭಕ್ತಿ ಪ್ರಧಾನವಾದಂಥ ದೇವಸ್ಥಾನ, ಎಲ್ಲರೂ ಹೋಗಿ ದರ್ಶನ ಮಾಡ್ಬೋದು. ಆದರೆ ಒಂದಷ್ಟು ಕಾರಣಗಳಿಂದ ಹೀಗೆ ಇರಬೇಕು ಹೀಗೆ ಇರಬಾರ್ದು ಅನ್ನುವಂಥದ್ದು ಹೇಳಿದೆ. ನಾವು ಈ ಜ್ಯೋತಿಷದಲ್ಲಿ ಒಂದಷ್ಟು ಲೆಕ್ಕಾಚಾರ ಇದೆ. ನಾನು ಇದು ಈ ಸನ್ನಿವೇಶದಲ್ಲಿ ಹೇಳೋದು ಬಹಳ ಮುಖ್ಯ, ಎಲ್ಲ ತಿಳ್ಕೊಳ್ಳುವಂಥದ್ದು. ಈ ಆಶ್ಲೇಷ ನಕ್ಷತ್ರ, ಮೂಲ ನಕ್ಷತ್ರ ಅಂದ್ಬಿಟ್ಟು ದೋಷ ನಕ್ಷತ್ರಗಳು, ಇವ್ರಿಗೆ ಮದುವೆ ಮಾಡಿಕೊಂಡ್ರೆ ತೊಂದರೆ ಅಂತ ಹೇಳುತ್ತೆ. ಯಾಕೆ ಅದು ಬಂತು ಆಗಿನ ಕಾಲದಲ್ಲಿ ಅಂದರೆ, ಅದಕ್ಕೆ ಶಾಂತಿ ಪೂಜೆಗಳನ್ನು ಮಾಡಲಿ ಅನ್ನೋವಂಥ ಕಾರಣಕ್ಕೆ ಒಂದಷ್ಟು ಅದು ದೋಷ ಇದೆ. ಜನನ ಕಾಲದಲ್ಲಿ ಗೋಮುಖೇನ ಶಾಂತಿ ಮಾಡಿಸ್ಲಿ ಅಂತೇಳಿ, ಅಂದರೆ ಏನೋ ಒಂದು ಉದ್ದೇಶ ಒಂದಷ್ಟು ಇಟ್ಟಿರ್ತಾರೆ. ಸೊ ಅದನ್ನು ಮೀರಿ ನಾನು ಮಾಡ್ತೀನಿ ಅಂತ ಹೇಳಿದಾಗ ಅದು ಬರುವಂತಹ ಪರಿಣಾಮಗಳು, ಬರುವಂಥ ಸಮಸ್ಯೆಗಳು ಎದುರಾಗಬಹುದು ಅನ್ನುವಂಥದ್ದು ಇಲ್ಲಿ ಕಾಣಬಹುದು. ಆ ಒಂದು ಕಾರಣದಿಂದ ಒಂದಷ್ಟು ಮಹಿಳೆಯರಿಗೆ ಬೇಡ ಹೋಗೋದು ಅನ್ನುವಂಥದ್ದಿದೆ. ಸೊ ಆಗ ನಾನು ಹೋದ್ರೇನು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಕರೆಕ್ಟ್. ಸೊ ಅದು ನಿಯಮ ನಿಷ್ಠೆಗಳು ಏನಿರುತ್ತೆ, ಕಟ್ಟುಪಾಡುಗಳಿರುತ್ತೆ, ಅದನ್ನು ಮೀರದಿರ ಹೋದರೆ ಯಾವುದೇ ರೀತಿ ತೊಂದರೆ ಇಲ್ಲ. ಎಲ್ಲರಿಗೂ ಆದ್ಯತೆ. ಮಕ್ಕಳ ವಿಚಾರದಲ್ಲಿ ಹಿರಿಯರು ಪೂಜೆ ಮಾಡಬಾರ್ದು, ಹೆಣ್ಮಕ್ಳು ಮಾಡಬಾರ್ದು, ಹಾಗೆ ಹೀಗೆ ಏನೇನೋ ಒಂದಷ್ಟು ಶಾಸ್ತ್ರಗಳಿದ್ದಾವೆ. ಸೊ ಅದು ಏನಕ್ಕೆ ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿದೆ. ಇವತ್ತು ಅಷ್ಟೇ ಹಿರಿಯರು ಪೂಜೆ ಮಾಡುವಾಗೂ ಅಷ್ಟೇ ಹೆಣ್ಮಕ್ಳೂ ಸಹ ಹಿರಿಯರು ಪೂಜೆ ಮಾಡಬಹುದು ಅನ್ನುವಂಥದ್ದು ಹೇಳುತ್ತೆ. ಸೊ ಇದು ದೇವಸ್ಥಾನದ ವಿಚಾರಕ್ಕೂ ಸಂಬಂಧಪಟ್ಟಂಥದ್ದು, ಅದೇ ಒಂದಷ್ಟು ನಿಯಮಗಳನ್ನು ಇಟ್ಕೊಂಡಿರುವಂಥದ್ದು ನೋಡಬಹುದು. ನಿಜ ಗುರುಜಿ, ನಮ್ಮ ಕರ್ನಾಟಕಕ್ಕೂ ಮತ್ತು ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೂ ಅಂದರೆ ನಂಟು ಹೇಗೆ ಅಂತಂದರೆ, ಆರಂಭದಿಂದಲೂ ಕೂಡ ಶತಮಾನಗಳಿಂದಲೂ ಕೂಡ ಇದು ಭಕ್ತರಲ್ಲಿ ನಡ್ಕೊಳ್ತಾ ಇದ್ದಾರಾ, ಅಥವಾ ಇತ್ತೀಚೆಗೆ ಅದು ಜಾಸ್ತಿ ಆದಮೇಲೆ, ನಂಬಿಕೆ ಜಾಸ್ತಿ ಆದಮೇಲೆ ಹುಟ್ಕೊಂಡಿದ್ದಂಗೆ ಕರ್ನಾಟಕ ಲಿಂಕ್ ಅಂತ? ಇಲ್ಲ, ಬಹಳ ಹಿಂದಿನ ಕಾಲದಿಂದನೂ ಒಂದಷ್ಟು ಸಂಪ್ರದಾಯಗಳು, ಪೂಜೆ ಪುನಸ್ಕಾರಗಳು 250 ವರ್ಷದ ಹಿಂದೇನೂ ಸಹ ಒಂದಷ್ಟು ಕರ್ನಾಟಕದಿಂದನೂ ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸ್ತಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ, ನಾನು ಆಗಲೇ ಒಂದು ಬ್ರಿಟಿಷ್ ವಿಚಾರದಲ್ಲಿ ಬಂದಾಗನೂ ಹೇಳ್ತಾ ಇದ್ದೆ, ಟಿಪ್ಪು ಸುಲ್ತಾನು ನಮ್ಮ ಶ್ರೀರಂಗಪಟ್ಟಣದಲ್ಲಿ ಆಳ್ವಿಕೆ ಮಾಡಿರುವಂಥನೂ ಹೋಗಿ ಅಲ್ಲಿ ನೋಡಿರುವಂಥ